ತುಂಬ ಹುಚ್ಚವ್ರಿಗೆ. ತುತ್ತು ಅನ್ನ ತಿನ್ನೋಕೆ. ಇನ್ನೊಂದು ಕಡೆ ಇನ್ಫ್ಲೂಯೆನ್ಸ್, ನೀವು ನಟರಾಗಿ ಯಾವ ಥರ ಇನ್ಫ್ಲೂಯೆನ್ಸು ವಿಷ್ಣು ಸರ್ ಕಡೆಯಿಂದ ನಿಮಗೆ, ಒಬ್ಬ ವ್ಯಕ್ತಿಯಾಗಿ ಗುಣಗಳ ವಿಚಾರದಲ್ಲಿ ಅವರಿಂದ ನೀವು ಕಲಿತದ್ದು, ಇನ್ಫ್ಲೂಯೆನ್ಸ್ ಆಗಿತ್ತು? ಸಾಕಷ್ಟಿದೆ, ಅದು ಪಟ್ಟಿ ಮಾಡಿ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತದು. ನಮ್ಮ ತಂದೆ ತಾಯಿಯಿಂದ ನಾವು ಏನು ಕಲಿತೀವಿ, ಏನೇನು ಕಲ್ತಿದ್ದೀವಿ ಅಂತಂದರೆ ದೊಡ್ಡ ಲಿಸ್ಟೇ ಇರುತ್ತೆ, ದೊಡ್ಡ ಪಟ್ಟಿ ಇರುತ್ತೆ. ಅದನ್ನು ಒಂದೊಂದು ಎರಡೆರಡು ಹೇಳೋಕ್ಕಾಗಲ್ಲ. ಆದರೆ ಒಬ್ಬ ಕಲಾವಿದನಾಗಿ ಅವರು ಅಷ್ಟೊಂದು ಸಿನಿಮಾಗಳು ಮಾಡಿದ್ರೂ ಕೂಡ ಹೊಸ ಸಿನಿಮಾ ಬಂದಾಗ, ಹೊಸ ವ್ಯಕ್ತಿರೇಖೆಯನ್ನು ರೂಪಿಸಬೇಕು ಅಂತ ಇದ್ದಾಗ ಅದರ ಹಿಂದೆ ಇರತಕ್ಕಂಥ ಶ್ರದ್ಧೆ ಆಗಿರಬಹುದು, ಅಥವಾ ಅದಕ್ಕೋಸ್ಕರ ಪಡ್ತಾ ಇರೋ ಪರಿಶ್ರಮ ಆಗಿರಬಹುದು, ಅದು ನಿಜಕ್ಕೂ ನೋಡಿ ಕಲಿಬೇಕು. ಯಾಕಂತಂದರೆ ಅಷ್ಟೊಂದು ಸಿನಿಮಾಗಳು ಈಗೇನಾಗುತ್ತೆ, ಎರಡೂ ನೋಡಬಹುದು. ತುಂಬ ಸಿನಿಮಾಗಳನ್ನು ಮಾಡಿದಾಗ, ಅಷ್ಟೊಂದು ಸಿನಿಮಾಗಳನ್ನು ಮಾಡಿದಾಗ ಎಲ್ಲೋ ಒಂದು ಕಡೆ ಇದು ಒಂದು ಪಾತ್ರ ಅನ್ನೋ ದೃಷ್ಟಿ ಕೂಡ ಬರಬಹುದೇನೋ. ಆದರೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ, ಇದೊಂದು ವಿಭಿನ್ನವಾಗಿರಬೇಕು, ಜೊತೆಗೆ ನನ್ನ ಮೇಲೆ ಜವಾಬ್ದಾರಿ ಹೆಚ್ಚಿದೆ ಅನ್ನೋದರ ಅರಿವು ಇದ್ದಾಗ ಒಬ್ಬ ಕಲಾವಿದ ಅದನ್ನು ಪಾತ್ರ ನಿರ್ವಹಿಸೋದಿರ್ಬೋದು. ಎರಡೂ ಆಗ್ಬೋದು ಇದರಲ್ಲಿ. ಎರಡನೇದನ್ನು ನಾನೇನು ಹೇಳೋದ್ನಲ್ಲ, ಅದು ಅಪ್ಪವ್ರದ್ದಿತ್ತು. ಪ್ರತಿಯೊಂದು ಪಾತ್ರ ಬೇರೆ, ಪ್ರತಿಯೊಂದು ಸಿನಿಮಾ ಬೇರೆ. ಹಾಗಾಗಿ ಅದರ ಹಿಂದೆ ಇರತಕ್ಕಂಥ ಪರಿಶ್ರಮ ಇದೆಯಲ್ಲ, ಅದು ನಿಜಕ್ಕೂ ನೋಡಿ ಕಲಿಬೇಕು. ಅಂತಂದರೆ ಇದು ಹೊಸ ಸಿನಿಮಾ, ಹೊಸ ಪಾತ್ರ, ಹೊಸ ದಿನ, ಹೊಸ ಪರೀಕ್ಷೆ ಅನ್ನೋ ದೃಷ್ಟಿಯಲ್ಲೇ ಇದ್ದರು ಅವರು. ಸಿನಿಮಾ ಬಿಡುಗಡೆ ಆಗ್ತಿರ್ಬೇಕಾದ್ರೂ ಕೂಡ ಅವ್ರಿಗೆ ಅದೇ ಥರ. ಈಗ ಸಪೋಸ್ ನೀವು ಅವತ್ತಾನ ಸೆಟ್ಗೆ ಹೋಗಿದ್ದರೆ, ಅವ್ರ ಸಿನಿಮಾ ಶೂಟಿಂಗ್ನ ಸೆಟ್ಗೆ ಹೋಗಿದ್ದರೆ, ಅಥವಾ ಒಂದು ಸಿನಿಮಾಗೆ ಅವರು ರೆಡಿಯಾಗಿ ಮನೆಯಿಂದ ಆಚೆ ಹೋಗಬೇಕಾದ್ರೆ ಏನು ಪ್ರಿಪ್ರೇಷನ್ ಅಂದರೆ ಯಾವ ಥರ? ಅದು ಫಿಸಿಕಲಿ ಆಗಲಿ, ಮೆಂಟಲಿ ಆಗಲಿ, ಸ್ಕ್ರಿಪ್ಟ್ ವೈಸ್ ಆಗಲಿ, ಡೈಲಾಗ್ ವೈಸ್ ಆಗಲಿ. ಈಗ ಡೈಲಾಗ್ಸು ನಮ್ಮ ಕೀರ್ತಿಯವ್ರು ಹೇಳ್ತಾರೆ, ಡೈಲಾಗ್ಸ್ ಎಲ್ಲ ತುಂಬ ಇತ್ತು, ಏನೋ ಒಂದು ಕಾಂಪ್ಲಿಕೇಟೆಡ್ ಡೈಲಾಗ್ ಇತ್ತು ಅಂತಂದರೆ ಮನೆಯಲ್ಲೇ ಕೂತ್ಕೊಂಡು ಅವರು ತುಂಬ ಪ್ರಾಕ್ಟೀಸ್ ಮಾಡೋರು ಅದನ್ನು. ಆಮೇಲೆ ಅಲ್ಲೇ ಮಾಡಿಬಿಡ್ತೀನಿ, ಇಲ್ಲ ಮನೆಯವ್ರು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಮೇಲೆ ಬಂದು ಆಯಿತು, ಚೆನ್ನಾಗಾಯಿತು ಅಂತ ಎಲ್ಲ ಹೇಳ್ಕೊಂಡಿದ್ದಾರೆ ಅವರು. ಆದರೆ ಇನ್ನೊಂದು ದೃಷ್ಟಿಲಿ ನೋಡೋಕೆ ಹೋದರೆ, ಅಥವಾ ಕೆಲವು ಈಗ ಡಬಲ್ ರೋಲ್, ಟ್ರಿಪಲ್ ರೋಲ್ಸ್ ಎಲ್ಲ ಆ ಥರ ಎಲ್ಲ ಇದ್ದಾಗ ಪ್ರತಿಯೊಂದು ಪಾತ್ರ ಬೇರೆ ರೀತಿಯಲ್ಲಿ ಇರಬೇಕು. ಆ ನಿಟ್ಟಲ್ಲಿ ಕಾಸ್ಟ್ಯೂಮ್ ಬೇರೆ ಇರಬೇಕು, ಅದರ ಬಗ್ಗೆ ಚರ್ಚೆ. ನನ್ನ ಲುಕ್ ಜೊತೆಯಲ್ಲಿ ನನ್ನ ಹಾವಭಾವ ಹೇಗಿರಬೇಕು ಅದರ ಬಗ್ಗೆ ಚರ್ಚೆ, ಯೋಚನೆ, ಚಿಂತನೆ ನಿರ್ದೇಶಕರ ಜೊತೆಯಲ್ಲಿ ಒಂದು ಚರ್ಚಿಸ್ತಾಯಿದ್ರು ಒಂದು. ಹಾಗೆಯೇ ನನಗೆ ಆಶ್ಚರ್ಯ ಆಗಿದ್ದಂತಂದರೆ, ನಾನು ಜ್ಯೇಷ್ಠ ಸಿನಿಮಾದಲ್ಲಿ ಅಭಿನಯಿಸ್ತಿರ್ಬೇಕಾದ್ರೆ ಅವರು ಶಾರ್ಟ್ ಇನ್ನೂ ಟೈಮ್ ಇತ್ತು, ಸಮಯ ಇತ್ತು ಶಾರ್ಟ್ಗೆ. ಒಂದು ಅರ್ಧ ಗಂಟೆ ಸರ್ ಬ್ರೇಕ್ ಇದೆ ನಿಮಗೆ ಅಂತ ಹೇಳಿದ್ರು. ಸರಿ ಅಂತ ಅವ್ರು ಅವಾಗ ಅಧ್ಯಾತ್ಮದ ಕ್ಯಾಸೆಟ್ಗಳನ್ನು ಕೇಳೋರು, ಬನ್ನಂಜೆ ಅವ್ರದ್ದು ತುಂಬ ಕ್ಯಾಸೆಟ್ಗಳನ್ನು ಕೇಳೋರು. ಅವರು ಗಾಡೀಲಿ ಅದನ್ನು ಹಾಕ್ಕೊಂಡು ಕೇಳ್ತಾ ಇರೋರು. ಸೊ ಗಾಡೀಲಿ ಹೋಗಿ ಕೂತ್ಕೊಂಡ್ರು ಅವರು, ನಾನು ಹಿಂದೆ ಕೂತ್ಕೊಂಡೆ. ಅವರು ಕ್ಯಾಸೆಟ್ ಹಾಕೊಂಡು ಕೇಳ್ತಾಯಿದ್ರು. ಅಸೋಸಿಯೇಟ್ ಬಂದುಬಿಟ್ಟು, ಸರ್ ಇದು ನೆಕ್ಸ್ಟ್ ಸೀನ್ ಸರ್ ಅಂತ ಸೀನ್ ಪೇಪರ್ ಕೊಟ್ಟರು. ಅದು ಒಂದು ಪುಟ ಇತ್ತದು. ಅದನ್ನು ಸರಿ ಅಂತಂದ್ಬಿಟ್ಟು ಇಟ್ಟರು. ಅದು ಕ್ಯಾಸೆಟ್ ಒಂದು ಕಡೆ ಓಡ್ತಾನೆ ಇದೆ. ಅವರು ಬ್ಯಾಟ್ ಯಾವಾಗ ಮಾಡಿದ್ರು, ಯಾವಾಗ ನೋಡಿದ್ರು ನನಗೆ ಗೊತ್ತೇ ಇಲ್ಲ. ಅವ್ರು ನೋಡಿದಾರೋ ಇಲ್ವೋ ಅದು ಗೊತ್ತಿಲ್ಲ ನನಗೆ. ನಾನು ಹಿಂದೆ ಕೂತಿದ್ದೀನಿ. ಅವರು ಆಮೇಲೆ ಒಂದು 10 ನಿಮಿಷ ಆದಮೇಲೆ, ಸರ್ ನಿಮ್ಮ ಶಾರ್ಟ್ ಇದೆ ಹೋಗಿ ಶಾರ್ಟು ಒಂದೇ ಟೇಕಲ್ಲಿ ಓಕೆ, ಒಂದೇ ಟೇಕಲ್ಲಿ ಆಯ್ತದು. ಒಂದು ಪೇಜ್ ಡೈಲಾಗ್ ಅದು. ನನಗೆ ಇದುವರೆಗೂ ಆಶ್ಚರ್ಯ. ನಾನಿದ್ದಿದ್ದರೆ ಅದು ಕ್ಯಾಸೆಟ್ ಆಫ್ ಮಾಡ್ತಾಯಿದ್ದೆ, ಅದನ್ನೇ ನೋಡ್ತಾ ಇರ್ತಾಯಿದ್ದೆ ಅಲ್ವಾ. ಇವರು ಅದು ಕ್ಯಾಸೆಟ್ಟು ಒಂದು ಕಡೆ ಓಡ್ತಾ ಇದೆ. ಅದು ಯಾವಾಗ ನೋಡ್ಕೊಂಡಿದ್ದಾರೋ, ಅಥವಾ ಒಂದು ಸಲ ಹೇಳ್ಕೊತೀವಿ. ನಾನಂತೂ ಹೇಳ್ಕೊತಾನೆ ಇರ್ತೀನಿ ಮಾತುಗಳನ್ನು. ಅವ್ರು ಅದನ್ನು ಹೇಳ್ಕೊಂಡೂ ಇಲ್ಲ, ಸುಮ್ಮನೆ ನೋಡಿರ್ಬೇಕೇನೋ ಅವರು ಅಷ್ಟೇ. ನೋಡಿರ್ಬೇಕೇನೋ, ನನಗೂ ಅದು ಗೊತ್ತಿಲ್ಲ. ಆದರೆ ಅಲ್ಲಿ ಬಂದು ಅದನ್ನು ತುಂಬ ಅಂದರೆ ಅದ್ಭುತವಾಗಿ ಅದನ್ನು ನಟಿಸಿದ್ರು ಅವರು. ಅಂದರೆ ಅವ್ರ ನಟನೆ ಬಗ್ಗೆ ನಾವೇನು ಹೇಳೋದು, ಆದರೆ ಅಷ್ಟು ಸಹಜವಾಗಿ ಲೀಲಾಜಾಲವಾಗಿ ಆ ಒಂದು ಪಾತ್ರ ನಿರ್ವಹಿಸೋದಿದೆಯಲ್ಲ, ಅದು ಅನುಭವದಿಂದ, ಜೊತೆಗೆ ಅದರ ಹಿಂದೆ ಇರತಕ್ಕಂಥ ತಯಾರಿ, ಇಷ್ಟು ವರ್ಷಗಳ ಒಂದು ತಯಾರಿ, ಅದರಿಂದ ಅದು ಬಂದಿರತಕ್ಕಂಥದ್ದು. ಇಫ್ ಯು ಆರ್ ವಿತ್ 5 ಚಾಂಪಿಯನ್ಸ್ ಯು ವಿಲ್ ಬಿ ದ 6th ಅಂತ. ನೀನು 5 ಚಾಂಪಿಯನ್ಗಳ ಜೊತೆಲಿ ಇದ್ದರೆ ನೀನು 6ನೇ ಚಾಂಪಿಯನ್ ಆಗ್ತೀಯಾ ಅಂತೇಳಿ. ಬಟ್ ನೀವು ಯಾರ ಜೊತೆ ಇದ್ದರೋ ಅವರೊಂದು 100 ಚಾಂಪಿಯನ್ಗೆ ಸಮ ಇದ್ದರು, ಒಬ್ಬರೇ ವ್ಯಕ್ತಿ. ಹೌದು. ಹಾಗಾಗಿ ಅನಿರುದ್ಧ್ ಅವ್ರ ಮೇಲೆ ವಿಷ್ಣು ಸರ್ ಇನ್ಫ್ಲೂಯೆನ್ಸ್ ಇದ್ದಿಲ್ಲ. ಅದು ನಡೆನೋ, ನುಡಿನೋ, ಭಾಷೆನೋ, ಒಂದು ಭಾಷೆಯನ್ನು ಬಳಸ್ತಕ್ಕಂಥ ಪರಿನೋ, ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ನೋಡೋದು, ಅನಿರುದ್ಧ್ ಅವ್ರ ಮೇಲೆ ಅದಿದೆ.
ಓಹ್ ಓಕೆ ಓಕೆ. ಎಷ್ಟು ಪರ್ಸೆಂಟ್ ಇದೆ ಗೊತ್ತು, ನಮ್ಗೆ ಕಾಣುತ್ತದು. ನೀವು ಧಾರಾವಾಹಿಗಳಲ್ಲಿ ಅಭಿನಯಿಸಿದಾಗಲಿ ಅಥವಾ ಸಿನಿಮಾದಲ್ಲಿದ್ದಾಗಲಿ ಅಲ್ಲಲ್ಲಿ ಆ ಒಂದು ಝಲಕ್ ಕಾಣಿಸುತ್ತೆ. ಅದು ನಿಮಗೆ ಅರಿವಿಗೆ ಬರುತ್ತೋ ಅವರಲ್ಲ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಗದಾಗುತ್ತೆ ಅಂತೇಳಿ. ಇದು ಹೇಗೆ ಅಂತ ಇರ್ಬೋದು. ಈಗ ಏನಾಗುತ್ತೆ, ಅದೇ ಸಂಸ್ಕಾರ ಅಂತ ಹೇಳೋದು. ಗೊತ್ತಿಲ್ಲದೆ ಅದು ಇಂಟರ್ವ್ಯೂ ಸ್ಟಾರ್ಟಿಂಗಲ್ಲಿ ಒಂದು ಕೈ ಈ ಥರ ಹೋಲ್ಡ್ ಮಾಡಿದ್ರಿ ಇಂಟರ್ವ್ಯೂ ಸ್ಟಾರ್ಟಿಂಗಲ್ಲಿ. ಹೌದಾ? ಓಕೆ. ಅದು ವಿಷ್ಣು ಸರ್ ನಾವು ನೋಡಿದ್ದೀವಿ. ಅದು ಗೊತ್ತಿಲ್ಲದೆ ಅದು ಬಂದ್ಬಿಡುತ್ತೆ. ಅದು ನಮ್ಮ ತಂದೆ ತಾಯಿಯರನ್ನ ನೋಡ್ತಿರ್ತೀವಿ, ಕಲಿತಾ ಇರ್ತೀವಿ ಗೊತ್ತಿಲ್ಲದೆ. ನಾನು ಅದಕ್ಕೆ ಒಂದು ಇಟಾಲಿಯನ್ ಸಿನಿಮಾ ಇತ್ತು, ಚಿಲ್ಡ್ರನ್ ಆರ್ ವಾಚಿಂಗ್ ಅಸ್ ಅಂತ. ಓಕೆ. ಸೊ ಅದು ತುಂಬ ಜವಾಬ್ದಾರಿ, ನಮ್ಮ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ. ಅದು ಮಕ್ಕಳು ನಮ್ಮನ್ನು ಗಮನಿಸ್ತಾ ಇದ್ದಾರೆ ಅನ್ನೋದು. ನಾವೇನು ಹೇಳ್ತೀವಿ ಅದು ಕೇಳಲ್ವಂತೆ, ನಾವೇನು ಮಾಡ್ತೀವಿ ಅದನ್ನು ಮಾಡ್ತಾರಂತವ್ರು. ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ನನ್ನ ಮಗಳು ಕೂಡ ಒಂದು ಸಲ ತುಂಬ ಚಿಕ್ಕವಳಿದ್ದು ಇದ್ಲು. ತುಂಬ ಅಂದರೆ ತುಂಬ, ಅವಳಿಗೆ ಓದೋಕ್ಕೂ ಬರ್ತಾ ಇರಲಿಲ್ಲ, ಬರೆಯೋಕ್ಕೂ ಬರ್ತಿರ್ಲಿಲ್ಲ. ಅವಳು ದೊಡ್ಡ ಒಂದು ಪುಸ್ತಕ ಇಟ್ಕೊಂಡು ಸುಮ್ಮನೆ ಹಿಂಗೆ ನೋಡ್ತಾ ಕೂತಿದ್ಲು. ಶಿ ವಾಸ್ ಕಾಪಿಂಗ್ ಮೀ. ಸೊ ನಾವೇನು ಮಾಡ್ತೀವಿ ಅನ್ನೋದು ಅವ್ರು ಗಮನಿಸ್ತಾ ಇರ್ತಾರೆ. ಹಾಗೆ ನೋಡ್ದೇನೆ ನಾವು ಹೀಗೆ ಮಾಡಬೇಕು, ನಡೀರಿ ಮಾಡೋಣ ಅಂತ ಇರಲ್ಲ. ಅದು ತನ್ನಷ್ಟಿಗೆ ತಾನೇ ಅದು ಬರುತ್ತೆ. ಆವಾಹನೆ, ಪರಕಾಯ ಪ್ರವೇಶ ಅವರೇ ಎಷ್ಟೋ ಸಲ ಮಾಡಿಸ್ತಾರೆ. ನಾನು ಎಷ್ಟೋ ಸತಿ ಅಂದ್ಕೊಳ್ತೀನಿ, ಈಗ ಜೊತೆಯಲ್ಲಿ ಅಷ್ಟೊಂದು ಹಿಟ್ಟಾಯಿತು. ನಾನು ಯಾವಾಗಲೂ ಅಂದ್ಕೊಳ್ತೀನಿ, ಅದನ್ನು ನಾನು ಮಾಡಿದ್ದಲ್ಲ, ಅದು ಭಗವಂತನ ಜೊತೆಯಲ್ಲಿ ಅಪ್ಪವರು ನನ್ನ ಕೈಲಿ ಅದನ್ನು ಮಾಡಿಸಿದ್ದು ಅಂತ. ಯಾಕಂತಂದರೆ ಅಷ್ಟೊಂದು ಪ್ರೀತಿ ಸಿಗೋದಿದೆ ಅಲ್ಲ, ಅದು ನನ್ನಿಂದ ಅಸಾಧ್ಯ. ಅದು ನನ್ನಿಂದ ಅಸಾಧ್ಯ. ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರು ಅಷ್ಟೊಂದು ಪ್ರೀತಿಸೋದು ಅದು ನನ್ನಿಂದ ಹೇಗೆ ಸಾಧ್ಯ? ಅದನ್ನು ಅವರು ಮಾಡಿಸಿತ್ತು.